ಎಲ್ಲರಿಗೂ ನಮಸ್ಕಾರ. ಅಮ್ಮ ಕನ್ನಡ ಚಾನಲ್ಗೆ ಸ್ವಾಗತ. ಒಂದು ಇಡಿಯಷ್ಟು ಗೋಧಿ ಹಿಟ್ಟಾದರೆ ಮನೆಯಲ್ಲಿರುವಂಥ ಟಾಯ್ಲೆಟ್ಟು, ಟೈಲ್ಸು ಎಲ್ಲನೂ ಕ್ಲೀನ್ ಮಾಡ್ಬೋದು. ಈ ಗೋಧಿ ಹಿಟ್ಟಿನ ಜೊತೆಗೆ ಇನ್ನೂ ಕೆಲವೊಂದು ವಸ್ತುಗಳನ್ನು ಹಾಕಿ ಹೇಗೆ ಕ್ಲೀನ್ ಮಾಡ್ಬೋದು ಅಂತ ತೋರಿಸ್ತೀನಿ. ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಎಷ್ಟೇ ಕರೆ ಇದ್ದರೂ ಹೋಗುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಅದರ ಜೊತೆಗೆ ಇನ್ನೂ ಕೆಲವೊಂದು ಯೂಸ್ಫುಲ್ ಆದಂಥ ಟಿಪ್ಸ್ಗಳನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಮೊದಲನೇದಾಗಿ ನಾನು ಈ ರೀತಿ ಬಾಣಲಿನ ತೊಗೊಂಡಿದ್ದೀನಿ. ಇದನ್ನು ನಾನು ಆಲ್ರೆಡಿ ಕ್ಲೀನ್ ಮಾಡಿರೋದು. ಆದರೂ ಸಹ ನಾವೇನಾದರೂ ತುಂಬ ಒಂದು ಫ್ರೈಗಳೆಲ್ಲ ಮಾಡ್ತೀವಲ್ಲ, ಆವಾಗ ಕರೆ ಕಟ್ಟಿರುತ್ತೆ. ನಾರ್ಮಲಾಗಿ ತಿಕ್ಕಿ ತೊಳೆದ್ರೂ ಸಹ ಆ ಕರೆಗಳು ಹೋಗೋದಿಲ್ಲ. ತುಂಬ ಶ್ರಮ ಪಡದೆ ಈ ರೀತಿ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಅದು ಹೇಗೆ ಅಂದರೆ, ಫಸ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ಕಲ್ಲುಪ್ಪಾದರೂ ಹಾಕ್ಕೋಬೋದು, ಪುಡಿ ಉಪ್ಪಾದರೂ ಹಾಕ್ಕೋಬೋದು. ಹಾಗೆ ಸ್ವಲ್ಪ ಅಡುಗೆ ಸೋಡಾನು ಸಹ ಸೇರಿಸ್ಕೊಂಡು ಒಂದು ಅರ್ಧ ನಿಂಬೆಹಣ್ಣಿನ ಹೋಳು, ಇಲ್ಲಾಂದರೆ ಸಿಪ್ಪೆ ಇದ್ರೂ ಪರವಾಗಿಲ್ಲ ನಿಂಬೆಹಣ್ಣಿಂದು, ಅದರಲ್ಲೂ ರಬ್ ಮಾಡ್ಬೋದು. ಈ ರೀತಿ ಎಲ್ಲಿ ನಿಮಗೆ ತುಂಬ ಕರೆ ಅನಿಸುತ್ತಲ್ವ ಆ ಭಾಗದಲ್ಲಿ ಈ ರೀತಿ ರಬ್ ಮಾಡಿ ಸ್ವಲ್ಪ ಸಮಯ ಇದನ್ನು ಅದೇ ರೀತಿ ರಬ್ ಮಾಡಿ. ಆ ರೀತಿ ಮಾಡಿದ್ರೇ ನಿಮಗೆ ಗೊತ್ತಾಗ್ಬೋದು. ನೋಡಿ ಅಲ್ಲಿ ಹೇಗೆ ಕಪ್ಪಗೆ ಕರೆ ಬಂದಿದೆ ಅಂತ. ಈ ರೀತಿ ಮಾಡಿದ ಆದಮೇಲೆ ನಾರ್ಮಲಾಗಿ ನೀವೇನು ಲಿಕ್ವಿಡ್ ಯೂಸ್ ಮಾಡ್ತೀರಾ ಅಥವಾ ಸೋಪ್ ಯೂಸ್ ಮಾಡ್ತೀರಾ, ಅದರಲ್ಲಿ ಒಂದು ಸ್ಕ್ರಬ್ಬರ್ನ ಅದ್ಕೊಂಡು ರಬ್ ಮಾಡಿದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ನಾರ್ಮಲಾಗಿ ತೊಳೆದ್ರೆ ಹೋಗಲ್ಲ ಅನ್ನೋದನ್ನು ಈ ರೀತಿಯೂ ತೊಳಿಬೋದು. ಇಲ್ಲಾಂತಂದರೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಅದನ್ನು ಗ್ಯಾಸ್ ಮೇಲಿಟ್ಟು ಕುದಿಸಿದ್ರೂ ಸಹ ಈಸಿಯಾಗಿ ಹೋಗುತ್ತೆ. ಗ್ಯಾಸ್ ವೇಸ್ಟ್ ಮಾಡದೆ ನಾವು ಈ ರೀತಿ ಈಸಿಯಾಗೂ ಸಹ ಕ್ಲೀನ್ ಮಾಡ್ಕೋಬೋದು. ನೋಡಿ ಈ ರೀತಿ ಕ್ಲೀನ್ ಆಗುತ್ತೆ. ತುಂಬ ಈಸಿ. ಹಾಗೆ ಗ್ಯಾಸು ಸಹ ನಾವು ಉಳಿತಾಯ ಮಾಡ್ಬೋದು. ನೆಕ್ಸ್ಟ್ ಐಡಿಯಾ ನೋಡೋಣ. ಈ ರೀತಿ ವಾಟರ್ ಬಾಟಲ್ಸ್ಗಳನ್ನು ನಾವು ಮಕ್ಕಳಿಗೆ ಕಳಿಸ್ತಾ ಇರ್ತೀವಿ. ಆದರೆ ಏನಾಗುತ್ತೆ ಅಂದರೆ, ನಾವು ಮೇಲೆಲ್ಲ ತೊಳೆದ್ಬಿಟ್ಟು ಸುಮ್ಮನೆ ನೀರು ಹಾಕಿ ತೊಳೆದು ನೀರು ತುಂಬಿಸಿ ಕಳಿಸ್ತಾ ಇರ್ತೀವಿ. ಆದರೆ ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಒಳಗಡೆನೇ ಅದು ಪಾಚಿ ಥರ ಕಟ್ಕೊಂಡಿರುತ್ತೆ, ಗೊತ್ತಾಗೋದಿಲ್ಲ. ನೀರು ಹಾಕಿ ಕಳಿಸ್ದಾಗ ಸ್ವಲ್ಪ ಹೊತ್ತಿಗೆಲ್ಲ ಅದು ಸ್ಮೆಲ್ ಬಂದಂಗೆ ಆಗುತ್ತೆ. ಆ ರೀತಿ ಆಗಬಾರ್ದು ಅಂತಂದರೆ ಹೀಗೆ ನಾವು ಬಾಟಲನ್ನು ಕ್ಲೀನ್ ಮಾಡ್ಕೋಬೋದು. ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊಂಡು ಒಂದು ಅರ್ಧ ಹೋಳು ನಿಂಬೆ ಹಣ್ಣನ್ನು ಹಿಂಡ್ಬಿಟ್ಟು ರಸನ, ನಂತರ ಸಿಪ್ಪೆನೂ ಅದರಲ್ಲೇ ಹಾಕ್ಕೊಳ್ಳಿ. ಈ ರೀತಿ ಶೇಕ್ ಮಾಡಿ, ಚೆನ್ನಾಗಿ ಶೇಕ್ ಮಾಡಿ. ಕಲ್ಲುಪ್ಪನ್ನು ಹಾಕಿರೋದ್ರಿಂದ ಏನಾಗತ್ತಂದರೆ ಸ್ಕ್ರಬ್ಬರ್ ರೀತಿ ಕೆಲಸ ಮಾಡುತ್ತೆ. ಕೆಳಗಡೆ ಏನೇ ಪಾಚಿ ಕಟ್ಕೊಂಡಿದ್ರು ಅಥವಾ ಸೈಡ್ಸ್ಗಳಲ್ಲೆಲ್ಲ ಪಾಚಿ ಕಟ್ಕೊಂಡಿದ್ರು, ಹಾಗೆ ಕ್ಯಾಪಲ್ಲಿ ಪಾಚಿ ಕಟ್ಕೊಂಡಿದ್ರು, ನಾವು ಈ ರೀತಿ ರಬ್ ಮಾಡೋದ್ರಿಂದ ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೋಬೋದು. ಅದಾದಮೇಲೆ ಇನ್ನೊಂದು ಅರ್ಧ ನಿಂಬೆ ಹಣ್ಣನ್ನು ತಗೊಂಡು ಈ ರೀತಿ ಮೇಲ್ಗಡೆ ಭಾಗನೂ ಸಹ ಕ್ಲೀನ್ ಮಾಡ್ಕೊಳ್ಳಿ. ಮೇಲ್ಭಾಗ ಕ್ಲೀನ್ ಮಾಡಲಿಕ್ಕೂ ಅಷ್ಟೇ ಸ್ವಲ್ಪ ನಿಂಬೆ ಹಣ್ಣಿನ ಜೊತೆಗೆ ಪುಡಿ ಉಪ್ಪನ್ನು ಸೇರಿಸ್ಕೊಂಡು ಈ ರೀತಿ ರಬ್ ಮಾಡ್ಕೊಳ್ಳಿ. ನಾವು ಸೋಪು ಲಿಕ್ವಿಡ್ ಎಲ್ಲ ಹಾಕೋದ್ರಿಂದ ಒಂಥರ ಅದರಲ್ಲಿ ಸ್ಮೆಲ್ಲೇ ಬರ್ತಾ ಇರುತ್ತೆ, ನೀಟಾಗಿ ತೊಳಿಲಿಲ್ಲ ಅಂದರೆ. ಕೇವಲ ಇದೆರಡನ್ನೇ ಹಾಕಿ ಕ್ಲೀನ್ ಮಾಡಿ ನೋಡಿ, ಆ ಪಾಚಿ ಎಲ್ಲ ಹೋಗುತ್ತೆ. ಹಾಗೆ ಸ್ಮೆಲ್ಲು ಸಹ ನಿಮಗೆ ಇರೋದಿಲ್ಲ. ಒಳಗಡೆ ಏನೇ ಬ್ಯಾಕ್ಟೀರಿಯಾಗಳಿದ್ರೂ ನಿಮಗೆ ಹೋಗಿಬಿಡುತ್ತೆ ಉಪ್ಪನ್ನು ಹಾಕಿರೋದ್ರಿಂದ. ಸೊ ಈ ಒಂದು ಮೆಥಡನ್ನು ನಾವು ಟ್ರೈ ಮಾಡ್ಬೋದು. ನೆಕ್ಸ್ಟು ಈ ರೀತಿಯ ಒಂದು ಲಿಡ್ಸ್ಗಳನ್ನು ಯೂಸ್ ಮಾಡ್ತಾ ಇರ್ತೀವಿ. ಇದು ಆ ಕಾರ್ನರಲ್ಲಿ ಕರೆ ಕಟ್ಟಿಬಿಟ್ಟಿರುತ್ತೆ. ಹಾಗೆ ಆ ಒಂದು ನೋಡಿ ಇದೆಲ್ಲ ಗ್ಲಾಸ್ ಎಲ್ಲ ಒಂಥರ ಶೈನಿಂಗೇ ಇರೋದಿಲ್ಲ, ಆ ರೀತಿ ಆಗಿಬಿಡುತ್ತೆ ಯೂಸ್ ಮಾಡ್ತಾ. ಅದನ್ನು ಮತ್ತೆ ನಾವು ಹೊಸದ ಹಾಗೆ ಮಾಡಬೇಕು ಅಂತಂದರೆ ನೋಡಿ ಈ ರೀತಿ ಸ್ವಲ್ಪ ಪುಡಿ ಉಪ್ಪನ್ನು ಹಾಕ್ಕೊಳ್ಳಿ. ಇಲ್ಲಿ ಕಲ್ಲುಪ್ಪನ್ನು ಸೇರಿಸೋದ್ರಿಂದ ಏನಾಗುತ್ತೆ ಅಂದರೆ ಸ್ಕ್ರ್ಯಾಚಸ್ ಬಿದ್ದುಬಿಡುತ್ತೆ, ಅದು ಗ್ಲಾಸ್ ಆಗಿರೋದ್ರಿಂದ. ಹಾಗಾಗಿ ಪುಡಿ ಉಪ್ಪನ್ನೇ ಹಾಕ್ಕೊಳ್ಳಿ. ಅದಾದಮೇಲೆ ಒಂದು ಅರ್ಧ ನಿಂಬೆ ಹಣ್ಣನ್ನು ತಗೊಂಡು ಅದ್ರ ಜೊತೆಗೆ ನೀವು ಲಿಕ್ವಿಡ್ ಆದರೂ ಹಾಕ್ಕೋಬೋದು, ಅಥವಾ ನೋಡಿ ಈ ರೀತಿ ಸೋಪನ್ನಾದರೂ ಯೂಸ್ ಮಾಡ್ಬೋದು. ನನಗೆ ಆ ಸೋಪಲ್ಲಿ ನೀರು ಬಿದ್ದಿದ್ದರಿಂದ ಆ ನೀರನ್ನೇ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಈ ರೀತಿ ಎರಡೂ ಸೈಡೂ ಈ ರೀತಿ ರಬ್ ಮಾಡಿ. ಇಲ್ಲಿ ನಾವು ಉಪ್ಪನ್ನು ಹಾಕಿರೋದ್ರಿಂದ ಶೈನಿಂಗ್ ಬರುತ್ತೆ, ಮತ್ತು ಆ ಒಂದು ಕರೆಗಳ ರೀತಿ ಏನು ನಿಂತಿರುತ್ತೆ ಅದೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ಸೈಡ್ಗೆಲ್ಲ ನೀಟಾಗಿ ಹೋಗೋ ರೀತಿ ನಾವು ಈ ರೀತಿ ರಬ್ ಮಾಡಬೇಕಾಗತ್ತೆ. ಕಂಪ್ಲೀಟಾಗಿ ಈ ರೀತಿ ರಬ್ ಮಾಡಿಕೊಂಡು ಅದಾದಮೇಲೆ ನಾರ್ಮಲ್ ಟ್ಯಾಪ್ ವಾಟ್ರಲ್ಲಿ ತೊಳೆದ್ರೆ ಸಾಕು, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇಲ್ಲಿ ನೀವು ಬೇಕಂದರೆ ಸಾಫ್ಟಾಗಿರುವಂಥ ಒಂದು ಗ್ರೀನ್ ಕಲರ್ ಸ್ಕ್ರಬ್ಬರ್ ಬರುತ್ತಲ್ಲ, ಅದನ್ನು ತೊಗೊಳ್ಳಿ. ಸ್ಟೀಲ್ ನಾರಲ್ಲೆಲ್ಲ ರಬ್ ಮಾಡಿದ್ರೆ ಅದು ಒಂಥರ ಫುಲ್ಲು ಸ್ಕ್ರ್ಯಾಚ್ ರೀತಿ ಬಿದ್ದುಬಿಡತ್ತೆ. ಹಾಗಾಗಿ
ಸಾಫ್ಟ್ ಆಗಿರೋವಂಥ ಸ್ಕ್ರಬ್ಬರಲ್ಲೇ ರಬ್ ಮಾಡಿ. ನಾನಿಲ್ಲಿ ಕೇವಲ ನಿಂಬೆಹಣ್ಣಿನ ಸಿಪ್ಪೆನಲ್ಲೇ ರಬ್ ಮಾಡಿದ್ದೀನಿ. ನೋಡಿ ಎಷ್ಟು ನೀಟಾಗಿದೆ ಅಂತ ತೊಳೆದು ತೋರಿಸ್ತೀನಿ. ಈ ತೊಳೆದ ನಂತರ ಬಟ್ಟೆನಲ್ಲಿ ಒರೆಸ್ಬಿಟ್ರೆ ನೀರಿನ ಕಲೆಗಳು ಅದ್ರ ಮೇಲೆ ಬೀಳೋದಿಲ್ಲ. ನೋಡಿ ನೆಕ್ಸ್ಟ್ ಈಗ ನೋಡ್ತಾ ಇದ್ದೀರಲ್ಲ ನೀವು, ಒಂದು ವೆಸ್ಟರ್ನ್ ಟಾಯ್ಲೆಟ್ಸ್ ಇರುತ್ತಲ್ಲ ಅದನ್ನಾದರೂ ಯೂಸ್ ಮಾಡಿ, ಅಥವಾ ಈ ರೀತಿ ಇಂಡಿಯನ್ ಟಾಯ್ಲೆಟ್ಸ್ ಆದರೂ ಯೂಸ್ ಮಾಡಿ. ಏನಾಗುತ್ತೆ ಅಂದರೆ ಹಳದಿ ಕಲರಾಗಿ ಕರೆ ಕಟ್ಟಿರುತ್ತೆ ಕೆಲವೊಂದು ಸರ್ತಿ. ದಿನ ನಾವು ಕ್ಲೀನ್ ಮಾಡಲೇಬೇಕಾಗತ್ತೆ, ಒಂದು ದಿನ ಬಿಟ್ಟು ಸಹ ಆ ರೀತಿ ಆಗಿಬಿಡುತ್ತೆ. ಆ ರೀತಿ ಏನಾದರೂ ಕರೆ ಕಟ್ಟಿದರೆ ಈ ಒಂದು ಮೆಥಡನ್ನು ನೀವು ಟ್ರೈ ಮಾಡಿ ನೋಡಿ. ಇದನ್ನು ರೆಡಿ ಮಾಡಿಕೊಂಡ್ರೆ ಯಾವುದೇ ಕ್ಲೀನರ್ ಅವಶ್ಯಕತೆಯೂ ಇಲ್ಲ. ಕೇವಲ ಆ ಒಂದು ಟಾಯ್ಲೆಟ್ ಬೇಸಿನಷ್ಟೇ ಅಲ್ಲ, ನಾವು ಕಂಪ್ಲೀಟ್ ಟೈಲ್ಸು ಎಲ್ಲದನ್ನು ಕ್ಲೀನ್ ಮಾಡ್ಕೋಬೋದು. ಇದಕ್ಕೆ ನಾನಿಲ್ಲಿ ಒಂದು ಹಿಡಿಯಷ್ಟು ಅಥವಾ ಒಂದು 2-3 ಚಮಚದಷ್ಟು ಗೋಧಿ ಹಿಟ್ಟು, ಹಾಗೆ ಒಂದು 2-3 ಚಮಚದಷ್ಟು ಕಲ್ಲುಪ್ಪನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ 1 ಸ್ಪೂನಷ್ಟು ಡಿಟರ್ಜೆಂಟ್ ಪೌಡರ್ ಹಾಕ್ತಾಯಿದ್ದೀನಿ. ಇಲ್ಲಿ ಪೌಡರ್ ಆದರೂ ಹಾಕ್ಬೋದು, ಡಿಟರ್ಜೆಂಟ್ ಲಿಕ್ವಿಡ್ ಆದರೂ ಹಾಕ್ಬೋದು, ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನು ಹಾಕ್ಕೊಳ್ಳಿ. ಅದಾದಮೇಲೆ 1 ಸ್ಪೂನಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ಳಿ. ನಂತರ ಸ್ವಲ್ಪನೇ ಈ ರೀತಿ ವಿನಿಗರ್ನ ಹಾಕಿ. ವಿನಿಗರ್ನ ಒಂದೇ ಸರ್ತಿ ಹಾಕಿದ್ರೆ ಹೊರಗಡೆಗೆಲ್ಲ ಇದಾಗ್ಬಿಡುತ್ತೆ, ಚೆಲ್ಬಿಡುತ್ತೆ. ನಾವು ಆಲ್ರೆಡಿ ಅದರಲ್ಲಿ ಅಡುಗೆ ಸೋಡಾ ಹಾಕಿರೋದ್ರಿಂದ ಸ್ವಲ್ಪನೇ ಈ ರೀತಿ ಹಾಕಿ 1 ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಗೋಧಿ ಹಿಟ್ಟು ತಳದಲ್ಲಿರುತ್ತಲ್ಲ, ಅದೆಲ್ಲ ಹಾಗೆ ತಳದಲ್ಲೇ ಕೂತ್ಕೊಂಡ್ಬಿಡುತ್ತೆ. ಹಾಗಾಗಿ ಇಲ್ಲಿ ನಾವು ಉಪ್ಪನ್ನು ಹಾಕಿರೋದ್ರಿಂದ ನಿಮಗೆ ಬ್ಯಾಕ್ಟೀರಿಯಾ ಏನೇ ಇದ್ದರೂ ಸಹ ಸತ್ತೋಗುತ್ತೆ. ಹಾಗೆ ಈ ಒಂದು ಗೋಧಿ ಹಿಟ್ಟು ನಮಗೆ ಕ್ಲೀನಿಂಗ್ ಪರ್ಪಸ್ಗೂ ಸಹ ತುಂಬಾ ಹೆಲ್ಪ್ ಆಗುತ್ತೆ. ವಿನಿಗರು ಅಡುಗೆ ಸೋಡಾ ನಿಮ್ಗೆ ಗೊತ್ತೇ ಇರುತ್ತೆ, ಕ್ಲೀನಿಂಗಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಅದು ಎಲ್ಲಿ ಅಡುಗೆ ಮನೆಯಲ್ಲಾಗಿರ್ಬೋದು, ಇದರಲ್ಲಾಗಿರ್ಬೋದು, ಟಾಯ್ಲೆಟಲ್ಲಿ, ಬಾತ್ರೂಮಲ್ಲಾಗಿರ್ಬೋದು, ಎಲ್ಲ ಕಡೆ ನಾವು ಅದನ್ನು ಈಸಿಯಾಗಿ ಬಳಸ್ಕೋಬೋದು. ಜಿಡ್ಡು ಕೊಳೆ ಎಲ್ಲ ಈಸಿಯಾಗಿ ಬಂದುಬಿಡುತ್ತೆ. ಹಾಗಾಗಿ ಇದನ್ನೆಲ್ಲ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, 1 ಲೋಟದಷ್ಟು. ನೆಕ್ಸ್ಟು ಇದನ್ನು ಇವಾಗ ನಾನು ಮುಂಚೆನೇ ಹೇಳ್ದಂಗೆ ಆ ಒಂದು ಟಾಯ್ಲೆಟ್ ಬೇಸಿನ್ಸ್ ಏನಿರುತ್ತೆ ಅದಷ್ಟೇ ಅಲ್ಲ, ನೀವು ಇದನ್ನೆಲ್ಲ ಟೈಲ್ಸು ಮತ್ತು ಹ್ಯಾಂಡ್ ವಾಶ್ ಮಾಡೋವಂಥ ಬೇಸಿನ್ ಇರ್ಬೋದು, ಎಲ್ಲದನ್ನು ಕ್ಲೀನ್ ಮಾಡ್ಕೋಬೋದು. ಇದರಲ್ಲಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೋಡಿ ಈ ರೀತಿ ಒಂದು ಸ್ಕ್ರಬ್ಬರ್ ತೊಗೊಂಡು ನಾನಿಲ್ಲಿ ರಬ್ ಮಾಡ್ತಾಯಿದ್ದೀನಿ, ಆ ಟೈಲ್ಸ್ ಮೇಲೆ ರಬ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹೊತ್ತಿನ ರಬ್ ಮಾಡಿ ಹಾಗೆ ಬಿಟ್ಬಿಡಿ. ಇಲ್ಲಿ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಪ್ರಮಾಣನ ನೀವು ರೆಡಿ ಮಾಡ್ಕೋಬೋದು. ನಾನು ಇಲ್ಲಿ ತೋರಿಸಿರೋದು ಕೇವಲ ಒಂದು 3 ಚಮಚದಷ್ಟು ತೋರಿಸಿದ್ದೀನಿ. ನಿಮಗೆ ಎಷ್ಟು ಬೇಕು ಪೇಸ್ಟು ಅಷ್ಟನ್ನು ನೀವು ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡಿಕೊಂಡು ಈ ರೀತಿ ಕ್ಲೀನ್ ಮಾಡ್ಕೋಬೋದು. ಟೈಲ್ಸ್ಗೆಲ್ಲ ರಬ್ ಮಾಡಿ ಆದಮೇಲೆ ಟಾಯ್ಲೆಟ್ ಬೇಸಿನ್ಗೆ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಫಸ್ಟು ಒಂದು ಬ್ರಷಲ್ಲಿ ಚೆನ್ನಾಗಿ ರಬ್ ಮಾಡಿ ಬಿಟ್ಬಿಡಿ. ಬೇರೆ ಕಡೆ ಎಲ್ಲ ನೀವು ಕ್ಲೀನ್ ಮಾಡೋ ಅಷ್ಟರಲ್ಲಿ ಇದು ಸಹ ಚೆನ್ನಾಗಿ ನೆಂದಿರುತ್ತೆ. ಫಸ್ಟು ಇದನ್ನು ಹಾಕಿದ ತಕ್ಷಣವೇ ಲಿಕ್ವಿಡ್ನ ಅಥವಾ ಪೇಸ್ಟನ್ನು ಸ್ವಲ್ಪ ಹಾಕಿದ ತಕ್ಷಣವೇ ಬ್ರಷ್ ತೊಗೊಂಡು ಈ ರೀತಿ ಒಂದು ಸರ್ತಿ ಎಲ್ಲ ಕಡೆ ರಬ್ ಮಾಡಿ. ಈ ರೀತಿ ರಬ್ ಮಾಡಿಬಿಟ್ಟು ಸ್ವಲ್ಪ ಸಮಯ ಅದನ್ನು ಹಾಗೆ ಬಿಡೋಣ. ನಾನಿನ್ನೂ ಬೇರೆ ಕಡೆ ಎಲ್ಲ ರಬ್ ಮಾಡಿ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇದು ಚೆನ್ನಾಗಿ ನೆಂದಿರುತ್ತೆ. ಅದಾದಮೇಲೆ ನೀರು ಹಾಕಿ ತೊಳೆದ್ರೂ ಸಾಕಾಗತ್ತೆ, ನೀಟಾಗಿ ಹೋಗುತ್ತೆ. ಇಲ್ಲಿ ನೋಡಿ ಒಂದು ಸರ್ತಿ ರಬ್ ಮಾಡಿದಾಗಲೇ ನಮಗೆ ಗೊತ್ತಾಗುತ್ತೆ ಎಷ್ಟು ನೀಟಾಗಿ ಹೋಗುತ್ತೆ ಕರೆ ಅಂತ. ಸೇಮ್ ಇವಾಗ ನಾನಿಲ್ಲಿ ಹ್ಯಾಂಡ್ ವಾಶ್ ಮಾಡೋವಂಥ ಬೇಸಿನ್ ಏನಿರುತ್ತೆ ಅದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ. ಈ ಕೊಳಾಯಿ ಮೇಲಿರ್ಬೋದು, ಹಾಗೆ ಹ್ಯಾಂಡ್ ವಾಶ್ ಮಾಡೋವಂಥ ಬೇಸಿನ್ ಹತ್ರ ಇರುವಂಥ ಟೈಲ್ಸ್ ಇರ್ಬೋದು, ತುಂಬ ಕರೆ ಆಗಿದೆ ಅಂತಂದರೆ ಈ ರೀತಿ ಈ ಒಂದು ಲಿಕ್ವಿಡನ್ನು ಪ್ರಿಪೇರ್ ಮಾಡಿಕೊಂಡು ನೀವು ಕ್ಲೀನ್ ಮಾಡ್ಕೋಬೋದು. ಕ್ಲೀನ್ ಮಾಡಿಕೊಂಡು ಟೈಮ್ ಇದ್ದರೆ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡಿ. ಇಲ್ಲ ಅಂತಂದರೆ ತುಂಬ ಏನು ಕರೆ ಇಲ್ಲ ಅಂತಂದರೆ ಆವಾಗಲೇ ಉಜ್ಜಿ ಆವಾಗಲೇ ನೀಟಾಗಿ ತೊಳ್ಕೊಬೋದು. ಸೊ ಇವತ್ತಿನ ಈ ವಿಡಿಯೋನು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ ಆಗಿದೆ ಅಂತ ಅನಿಸಿದ್ರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೀರು ಹಾಕುವಾಗಲೇ ನಿಮಗೆ ಗೊತ್ತಾಗುತ್ತೆ ನೋಡಿ ಕೊಳೆ ಎಲ್ಲ ಹೇಗೆ ಬರ್ತಾ ಇದೆ ಅಂತ. ತುಂಬ ಈಸಿ ಮೆಥಡು, ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಯಾವಾಗೆಲ್ಲ ಕ್ಲೀನ್ ಮಾಡಬೇಕು ಅಂದ್ಕೊಳ್ತೀರೋ ಆವಾಗೆಲ್ಲ ಇದನ್ನೇ ಪ್ರಿಪೇರ್ ಮಾಡಿಕೊಂಡು ಖಂಡಿತ ಯೂಸ್ ಮಾಡ್ತೀರಾ.